ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಎಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ NCL ನಾರ್ದರ್ನ್ ಕೋಲ್ಡ್ ಫೀಲ್ಡ್ಸ್ ಲಿಮಿಟೆಡ್. ಇಲ್ಲಿ ಹಲವಾರು ಡಿಫ್ರೆಂಟ್ ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ನರ್ಸಸ್ಸು, ಅದಲ್ಲದೆ ಡಿಫ್ರೆಂಟ್ ಕ್ಯಾಟಗರಿ ಪೋಸ್ಟ್ ಇದ್ದಾವೆ. ಬನ್ನಿ ನೋಡೋಣ ಏನಿದೆ. ಎಂಪ್ಲಾಯ್ಮೆಂಟ್ ನೋಟಿಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ದಿನಾಂಕ 6/4/2026 ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಪಾರ್ಚುನಿಟಿ ಇರುತ್ತೆ ಸ್ನೇಹಿತರೆ. ಮಿನಿ ರತ್ನ ಕಂಪ್ನಿ ಅವಾರ್ಡೆಡ್ ಇದೆ. ಸಬ್ಸಿಡರಿ ಕೋಲ್ ಇಂಡಿಯಾ ಲಿಮಿಟೆಡ್ ಇದರಲ್ಲಿ ಇದೆ ಸ್ನೇಹಿತರೆ. ಎಂಪ್ಲಾಯ್ಮೆಂಟ್ ನೋಟಿಸ್ ಅಡ್ವರ್ಟೈಸ್ಮೆಂಟ್ ಇದೆ. ಆನ್ಲೈನ್ ಅಪ್ಲಿಕೇಶನ್. ಎಲಿಜಿಬಲ್ ಸಿಟಿಜನ್ ಆಫ್ ಇಂಡಿಯಾ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ HEMM ಆಪರೇಟರ್ ಟ್ರೈನಿಂಗ್ ಪ್ಯಾರಾಮೆಡಿಕಲ್ ಸ್ಟಾಫ್ ಓವರ್ಸೀರ್ ಸಿವಿಲ್, ಸಿಂಗ್ರೌಲಿ ಡಿಸ್ಟ್ರಿಕ್ಟ್ ಮಧ್ಯಪ್ರದೇಶ್, ಸುಭದ್ರಾ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ್ ಇಲ್ಲಿದ್ದಾವೆ ಸ್ನೇಹಿತರೆ. ಇಂಪಾರ್ಟೆಂಟ್ ಡೇಟ್ಸ್ ಅಂತಂದರೆ ಓಪನಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಬಂದು 9/4/2026 10 AM ಓಪನ್ ಆಗುತ್ತೆ. ಆಲ್ರೆಡಿ ಇದು ಓಪನ್ ಆಗಿದೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬಂದು 1 May 11:59 ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಸೊ ಸ್ಟಿಲ್ ವಿ ಹ್ಯಾವ್ 10 more days ಟು ಅಪ್ಲೈ. ಕೆಲವೊಂದು ಇಂಪಾರ್ಟೆಂಟ್ ನೋಟಿಸ್ ಕೊಟ್ಟಿದ್ದಾರೆ. ದ ಡೇಟ್ ಆಫ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದಿ ವೆಬ್ಸೈಟ್ ಆ್ಯಂಡ್ ಅಡ್ಮಿಟ್ ಕಾರ್ಡ್ ಫಾರ್ CBT. ಅಡ್ಮಿಟ್ ಕಾರ್ಡ್ ವಿಲ್ ಬಿ ಅವೈಲೇಬಲ್ ಫಾರ್ ಡೌನ್ಲೋಡಿಂಗ್ ಥ್ರೂ ಇಂಡಿವಿಜುವಲ್ ಲಾಗಿನ್ ಪೋರ್ಟಲ್. ಅಂತಂದರೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಡೇಟ್ಸ್ ಎಲ್ಲ ಕೊಡ್ತಾರೆ. ಅಡ್ಮಿಟ್ ಕಾರ್ಡು ಪ್ರತಿಯೊಂದು ಆನ್ಲೈನಲ್ಲಿ ಶೇರ್ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಅವೈಲೇಬಲ್ ಆನ್ ದ ಪೇಜ್ ಆಫ್ ಲಾಗಿನ್ ಪೋರ್ಟಲ್ ಆನ್ NCL ವೆಬ್ಸೈಟ್ www.nclcil.in. in may please be referred at the time of applying online application. ಅದು ವೆಬ್ಸೈಟ್ ರೆಫರ್ ಮಾಡಿ ಅಂತ ಇದ್ದಾರೆ. ವೆಬ್ಸೈಟಲ್ಲಿ NCL ವೆಬ್ಸೈಟ್ ಅಂಡರ್ ದ ಟ್ಯಾಬ್ ಕರಿಯರ್ ರಿಕ್ರೂಟ್ಮೆಂಟ್ ಅಂತ ಇದು ಮಾಡಿದರೆ ನಿಮಗೆಲ್ಲ ಡೀಟೇಲ್ ಸಿಗುತ್ತೆ. ತದನಂತರ ಕ್ಯಾಂಡಿಡೇಟ್ಸ್ ಇನ್ ದೇರ್ ಓನ್ ಇಂಟ್ರೆಸ್ಟ್ ಆರ್ ಅಡ್ವೈಸ್ ನಾಟ್ ಟು ವೇಟ್ ಟಿಲ್ ದ ಲಾಸ್ಟ್ ಡೇಟ್. ಅಂತಂದರೆ ಲಾಸ್ಟ್ ಡೇಟ್ ಹರಿ ಮಾಡೋದಕ್ಕಿಂತನೂ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ನೀವು ಅಪ್ಲಿಕೇಶನ್ ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕೆನ್ನುವಂಥದ್ದನ್ನು ಹೇಳಿದ್ದಾರೆ. ಆಮೇಲೆ ಕ್ಯಾಂಡಿಡೇಟ್ ಶುಡ್ ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲ್ಲಿ. ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ತಪ್ಪದೆ ರೀಡ್ ಮಾಡಿಕೊಂಡು ಅಪ್ಲೈ ಮಾಡಿ. ದ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಸಬ್ಮಿಷನ್ 1/5/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ದಟ್ ಈಸ್ ರೆಫರ್ಡ್ ಆ್ಯಸ್ ಅ ಕಟ್ ಆಫ್ ಡೇಟ್ ಇದೆ ಸ್ನೇಹಿತರೆ. ಎಂಪ್ಲಾಯ್ಮೆಂಟ್ ನೋಟಿಸ್ ಅಡ್ವರ್ಟೈಸ್ಮೆಂಟ್ ಕಟ್ ಆಫ್ ಡೇಟ್ ಈಸ್ ದ ಡೇಟ್ ಫಾರ್ ಡಿಟರ್ಮೈನಿಂಗ್ ದ ಎಲಿಜಿಬಿಲಿಟಿ ಆಫ್ ಕ್ಯಾಂಡಿಡೇಟ್ ಇನ್ ಆಲ್ ರೆಸ್ಪೆಕ್ಟ್ ಆ್ಯಂಡ್ ಫಾರ್ ಕ್ಲೇಮಿಂಗ್ ರಿಸರ್ವೇಷನ್ ರಿಲ್ಯಾಕ್ಸೇಷನ್ ಬೆನಿಫಿಟ್ಸ್. ಅದೇ ಕಟ್ ಆಫ್ ಡೇಟೇ May 1 ಆಗಿರುತ್ತೆ ಸ್ನೇಹಿತರೆ. ದ ಪ್ರಿಸ್ಕ್ರೈಬ್ಡ್ ಮಿನಿಮಮ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಫಾರ್ ಆಲ್ ಪೋಸ್ಟ್ ಆರ್ ಮಿನಿಮಮ್. ಹೆನ್ಸ್ ಕ್ಯಾಂಡಿಡೇಟ್ ಪೊಸೆಸಿಂಗ್ ಹೈಯರ್ ರಿಲೆವೆಂಟ್ ಕ್ವಾಲಿಫಿಕೇಷನ್ ಮೇ ಆಲ್ಸೋ ಅಪ್ಲೈ. ಅಂತಂದರೆ ಇವಾಗ ಏನು ಡೆಡ್ಲೈನ್ ಕೊಟ್ಟಿದ್ದಾರೆ ಅದಕ್ಕಿಂತನೂ ಸ್ವಲ್ಪ ಪೋಸ್ಟ್ ಗ್ರ್ಯಾಜುಯೇಷನ್ ಏನೋ ಮಾಡ್ಕೊಂಡಿದ್ದಾರೆ, ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಅನ್ನೋರು ಕೂಡ ಅಪ್ಲೈ ಮಾಡಬಹುದು. ಮಿನಿಮಮ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಕ್ವೈರ್ಡ್ ಥ್ರೂ ಡಿಸ್ಟೆನ್ಸ್ ಲರ್ನಿಂಗ್, ಪಾರ್ಟ್ ಟೈಮ್ ಆರ್ ದೇರ್ ಈಕ್ವಲೆಂಟ್ ಶಾಲ್ ನಾಟ್ ಬಿ ಕನ್ಸಿಡರ್ಡ್. ಅಂತಂದರೆ ಯಾರು ಕರೆಸ್ಪಾಂಡೆನ್ಸ್ ಆಗಿ ಮಾಡಿದ್ದಾರೆ ಅಥವಾ ಓಪನ್ ಯೂನಿವರ್ಸಿಟಿಯಲ್ಲಿ ಏನಾದರೂ ಡಿಗ್ರಿ ತೊಗೊಂಡಿದ್ದಾರೆ ಅಂತಂದರೆ ಅವರು ಎಲಿಜಿಬಲ್ ಆಗಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪೋಸ್ಟ್ ಆ್ಯಂಡ್ ವೇಕೆನ್ಸೀಸ್ ಟೆಂಟೇಟಿವಲ್ಲಿ ಪೋಸ್ಟ್ ಆ್ಯಂಡ್ ವೇಕೆನ್ಸೀಸ್ ಬಗ್ಗೆ ಇಲ್ಲಿ ಒಂದು ಚಾರ್ಟ್ ಹೇಳಿದ್ದಾರೆ ಸ್ನೇಹಿತರೆ. ಇಫ್ ಯು ಕ್ಯಾನ್ ಸಿ ದ ಸ್ಕ್ರೀನ್ table showing total number of vacancies and vacancies reserved for a different groups. Community for HEMM operator trainee ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಡಂಪರ್ ಆಪರೇಟರ್ ಟ್ರೈನಿಯಲ್ಲಿ ಬ್ಯಾಕ್ಲಾಗ್ ವೇಕೆನ್ಸೀಸ್ 4 ಇದ್ದಾವೆ. OBC 2, ST 2, SC ಇಲ್ಲ. ಆಮೇಲೆ ಈ ಕಡೆ ಟೋಟಲ್ ವೇಕೆನ್ಸೀಸ್ ಎಷ್ಟಿದ್ದಾವೆ ಅಂತಂದರೆ ಅನ್ರಿಸರ್ವ್ 123, ಎಕನಾಮಿಕಲ್ ವೀಕರ್ ಸೆಕ್ಷನ್ 30, SC 60, ST 17, OBC 78, ಟೋಟಲ್ 308 ಪೋಸ್ಟ್ ಇದ್ದಾವೆ. ಅಷ್ಟು ನಾನು ಈ ಒಂದು ಪೋಸ್ಟ್ಗಳಿಗೆ ಡೀಟೇಲ್ ಆಗಿ ಹೋಗಲ್ಲ. ನಮ್ಮದೊಂದು ನೋಡೋಣ. ಗ್ರ್ಯಾಂಡ್ ಆಪರೇಟರ್ ಟ್ರೈನಿ ಇವರಿಗೆ ಎಷ್ಟು 34 ಪೋಸ್ಟ್ ಇದ್ದಾವೆ. ತದನಂತರ ಡೋಸರ್ ಆಪರೇಟರ್
52 post, crane operator 17 post, pay loader 18 post, surface miner 43 post. ಸೊ ಇಷ್ಟೆಲ್ಲವೂ ಟೋಟಲ್ ಬಂದು ಇಫ್ ಯು ಕ್ಯಾನ್ ಸಿ 472 ಪೋಸ್ಟ್ ಇದ್ದಾವೆ. ಟೇಬಲ್ ಬಿ ಯಲ್ಲಿ ನೋಡಿದಾಗ ಶೋಯಿಂಗ್ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಆ್ಯಂಡ್ ವೇಕೆನ್ಸೀಸ್ ರಿಸರ್ವ್ಡ್ ಫಾರ್ ಡಿಫ್ರೆಂಟ್ ಗ್ರೂಪ್ಸ್ ಕಮ್ಯುನಿಟಿ ಫಾರ್ ಪ್ಯಾರಾಮೆಡಿಕಲ್ ಸ್ಟಾಫ್ ಪೊಸಿಷನ್ ನೋಡೋಣ ಬನ್ನಿ. ಇದರಲ್ಲಿ ಮಹತ್ವದ್ದಾಗಿದ್ದು ನಾವೇನು ಚರ್ಚೆ ಮಾಡ್ತಾಯಿದ್ದೀವಿ ಅಂತಂದರೆ ಸ್ಟಾಫ್ ನರ್ಸಿಂಗ್ ಆಫೀಸರ್ ಟ್ರೈನಿ. ಇದರಲ್ಲಿ ಗ್ರೇಡ್ ಸಿ ಅಲ್ಲಿ ಬರುತ್ತೆ. ಬ್ಯಾಕ್ಲಾಗ್ ಬಂದು 0 ಇದ್ದಾವೆ. SC ST OBC ಟೋಟಲ್ 0 ಇದ್ದಾವೆ. ಬಟ್ ಅನ್ರಿಸರ್ವ್ಡ್ 21, ಎಕನಾಮಿಕಲ್ ವೀಕರ್ ಸೆಕ್ಷನ್ 4, SC 9, ST 2, OBC 11, ಟೋಟಲ್ 47 ಪೋಸ್ಟ್ ಇದ್ದಾವೆ ನರ್ಸಿಂಗ್ದವರಿಗೆ. ಹಾರಿಜಾಂಟಲ್ ರಿಸರ್ವೇಷನ್ ESM 4, PWBD 1. ಸೊ 47 ಟೋಟಲ್ ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಒನ್ ಆಫ್ ದ ಬೆಸ್ಟ್ ಅಪಾರ್ಚುನಿಟಿ ಅನ್ಕೋಬಹುದು ಯಾರು ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಥವಾ ಕರ್ನಾಟಕ ಸರ್ಕಾರದ ಪೋಸ್ಟ್ಗಳನ್ನು ಬರೋ ಮಟ್ಟ ವೇಟ್ ಮಾಡ್ತೀವಿ, ನಾವು ನರ್ಸಿಂಗ್ ಆಫೀಸರ್ ಪೋಸ್ಟನ್ನು ಇಲ್ಲೇ ಫಿಲಪ್ ಮಾಡ್ತೀವಿ ಅನ್ನೋರಿದ್ದಾರೆ. ಅಂಥವರು ಕೂಡ ಇದು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಕಾರಣ ಒಂದು ಎಕ್ಸಾಮ್ ಇರುತ್ತೆ, ಸೊ ದಟ್ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಕೋಬೋದು. ಅದಲ್ಲದೆ ಫಾರ್ಮಸಿಸ್ಟ್ ಪೋಸ್ಟ್ಗಳು ಇದ್ದಾವೆ, ಬ್ಯಾಕ್ಲಾಗ್ ಯಾವುದೂ ಇಲ್ಲ. ಅನ್ರಿಸರ್ವ್ಡ್ 3 ಇದ್ದಾವೆ. ಆಮೇಲೆ ಒಂದು OBC ಟೋಟಲ್ 4 ಪೋಸ್ಟ್ ಇದ್ದಾವೆ. ಅದಲ್ಲದೆ ಟೆಕ್ನಿಷಿಯನ್ ಪ್ಯಾಥಾಲಜಿಕಲ್ ಟ್ರೈನಿ ಇವರಿಗೆ 12 ಪೋಸ್ಟ್ ಕೊಟ್ಟಿದ್ದಾರೆ. ತದನಂತರ ಟೆಕ್ನಿಷಿಯನ್ ಡೆಂಟಲ್ ಟ್ರೈನಿ ಇದು ಅನ್ರಿಸರ್ವ್ಡ್ 2, ಟೋಟಲ್ 2 ಪೋಸ್ಟ್ ಇದ್ದಾವೆ. ಆಮೇಲೆ ಫಿಸಿಯೋಥೆರಪಿಸ್ಟ್ ಟ್ರೈನಿಂಗ್ 4 ಪೋಸ್ಟ್ ಇದ್ದಾವೆ. ತದನಂತರ ಟೆಕ್ನಿಷಿಯನ್ ರಿಫ್ರ್ಯಾಕ್ಷನಲ್ ಆಪ್ಟೋಮೆಟ್ರಿ ಟ್ರೈನಿ 1 ಪೋಸ್ಟು, ಟೆಕ್ನಿಷಿಯನ್ ರೇಡಿಯೋಗ್ರಾಫರ್ ಟ್ರೈನಿ 3 ಪೋಸ್ಟು, ಜೂನಿಯರ್ ಟೆಕ್ನಿಷಿಯನ್ ಅಥವಾ ECG ಟ್ರೈನಿ 2 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಟೋಟಲ್ ಬಂದು 75 ಪೋಸ್ಟ್ಗಳಿದ್ದಾವೆ. ತದನಂತರ ಶೋಯಿಂಗ್ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಅಂತಂದರೆ ಇದು ಓವರ್ಸೀರ್ ಸಿವಿಲ್ ಗ್ರೇಡ್ ಸಿ ಪೋಸ್ಟಲ್ಲಿ ಸುಮಾರು 30 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ಬ್ಯಾಕ್ಲಾಗ್ ಬಂದು 1 ಪೋಸ್ಟು, ಆಮೇಲೆ ಅನ್ರಿಸರ್ವ್ಡ್ 14, ಎಕನಾಮಿಕಲ್ ವೀಕರ್ ಸೆಕ್ಷನ್ ಬಂದು 2 ಪೋಸ್ಟು, SC 6 ಪೋಸ್ಟು, ST 1 ಪೋಸ್ಟು, ಟೋಟಲ್ OBC 7, ಟೋಟಲ್ ಪೋಸ್ಟ್ ಬಂದು 30 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಸೊ ಇದರಲ್ಲಿ ಕ್ವಾಲಿಫಿಕೇಷನ್ ಆಫ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಡಂಪರ್, ಗ್ರೇಡರ್, ಡೋಸರ್ ಇವೆಲ್ಲ ಅದಕ್ಕೆ ಅಷ್ಟು ಡೀಟೇಲಾಗಿ ನೋಡಲ್ಲ. ಸ್ಟಾಫ್ ನರ್ಸ್ ಟ್ರೈನಿ ಪೋಸ್ಟ್ಗೆ 10+2+ ರೆಕಗ್ನೈಸ್ಡ್ ಬ್ಯಾಚುಲರ್ ಫ್ರಮ್ ನರ್ಸಿಂಗ್ BSc ನರ್ಸಿಂಗ್, ರೆಕಗ್ನೈಸ್ಡ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಪ್ರೂವ್ಡ್ ಬೈ ದ ಗೌರ್ಮೆಂಟ್. ಅಂತಂದರೆ ಯಾರು GNM ಮಾಡ್ಕೊಂಡಿದ್ದಾರೆ ಅವರು ಕೂಡ ಮಾಡ್ಕೋಬಹುದು. ಅದಲ್ಲದೆ BSc ನರ್ಸಿಂಗ್ ಮಾಡಿದವರು ಕೂಡ ಈ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ವ್ಯಾಲಿಡ್ ರಿಜಿಸ್ಟ್ರೇಷನ್ ಫ್ರಮ್ ಎನಿ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್, ಯಾವುದೇ ಒಂದು ಸ್ಟೇಟ್ ಆಫ್ ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದರೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ KNCಯಿಂದ. ಫಾರ್ಮಸಿಸ್ಟ್ ಬಂದು 10+2 ವಿತ್ ಸೈನ್ಸ್, ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಅಪ್ರೂವ್ಡ್ ಬೈ ಫಾರ್ಮಸಿ ಕೌನ್ಸಿಲ್ ಸೆಂಟ್ರಲ್ ಸ್ಟೇಟ್. ಕ್ಯಾಂಡಿಡೇಟ್ ಶುಡ್ ಪೊಸೆಸ್ ವ್ಯಾಲಿಡ್ ರಿಜಿಸ್ಟ್ರೇಷನ್ ವಿತ್ ಫಾರ್ಮಸಿ ಕೌನ್ಸಿಲ್ ಅಂಡರ್ ಆ್ಯಕ್ಟ್ ಆಫ್ 1948. ವೇರಾಸ್ ಇಲ್ಲಿ ಡಿಪ್ಲೊಮಾ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ವೇರಾಸ್ ನರ್ಸಿಂಗ್ ಪೋಸ್ಟ್ಗಳಿಗೆ ಡಿಪ್ಲೊಮಾ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ, ಅದಲ್ಲದೆ BSc ನರ್ಸಿಂಗ್ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು. ಟೆಕ್ನಿಷಿಯನ್ ಪ್ಯಾಥಾಲಜಿ, ಡಿಪ್ಲೊಮಾ ಇನ್ ಪ್ಯಾಥಾಲಜಿ ಇದ್ದವರು ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. ಟೆಕ್ನಿಷಿಯನ್ ಡೆಂಟಲ್, ಹೈಯರ್ ಸೆಕೆಂಡ್ರಿ ಇಂಟರ್ಮೀಡಿಯೇಟ್ ಡಿಪ್ಲೊಮಾ ಇನ್ ಡೆಂಟಿಸ್ಟ್ರಿ ಡೆಂಟಲ್ ಟೆಕ್ನಾಲಜಿ ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. ಫಿಸಿಯೋಥೆರಪಿಸ್ಟ್, ಡಿಪ್ಲೊಮಾ ಇನ್ ಫಿಸಿಯೋಥೆರಪಿ ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. 3 ಇಯರ್ಸ್ ಯಾರು ಮಾಡ್ತಾರೆ ಫಿಸಿಯೋಥೆರಪಿ ಡಿಪ್ಲೊಮಾ ಅವರು ಅಪ್ಲೈ ಮಾಡ್ಬೋದು. ಟೆಕ್ನಿಷಿಯನ್ ರಿಫ್ರ್ಯಾಕ್ಷನಿಸ್ಟ್, ಹೈಯರ್ ಸೆಕೆಂಡ್ರಿ 10+2 ಇಂಟರ್ಮೀಡಿಯೇಟ್ ಡಿಪ್ಲೊಮಾ ಇನ್ ರಿಫ್ರ್ಯಾಕ್ಷನಿಸ್ಟ್ ಆಪ್ಟೋಮೆಟ್ರಿ ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. ಟೆಕ್ನಿಷಿಯನ್ ರೇಡಿಯೋಗ್ರಾಫರ್, ಡಿಪ್ಲೊಮಾ ಇನ್ ರೇಡಿಯೋಗ್ರಫಿ ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್. ಜೂನಿಯರ್ ಟೆಕ್ನಿಷಿಯನ್ ECG, higher secondary 10+2 2-year experience certificate as a ECG technician in a hospital under cardiologist physician ಅಥವಾ in a reputed nursing home having ECG service under a cardiologist physician. Overseer civil should have passed matriculation equivalent examination, should possess the recognized diploma in civil engineering 3-year course.
ಸೊ ನೆಕ್ಸ್ಟ್ ಬಂದು HEMM ಆಪ್ರೇಟರ್ ಟ್ರೈನಿ, HMV ಟ್ರಾನ್ಸ್ಪೋರ್ಟ್ ಹೆವಿ ಮೋಟಾರ್ ವೆಹಿಕಲ್. ಇದರಷ್ಟು ಡೀಟೇಲಾಗಿ ಹೋಗಲ್ಲ, ನೋಟ್ ಎ ಅಲ್ಲಿ ಬನ್ನಿ ನೋಡೋಣ. ಪ್ಯಾರಾಮೆಡಿಕಲಲ್ಲಿ ನೋಡಬೇಕಾದ್ರೆ ದ ಟೆಕ್ನಿಷಿಯನ್ ಪ್ಯಾರಾಮೆಡಿಕಲ್ ಸ್ಟಾಫ್ ಹೂ ಆರ್ ಮ್ಯಾಟ್ರಿಕ್ಯುಲೇಟ್ ಆ್ಯಂಡ್ have served in army for a period of at least 10-year period to retirement would be treated as a possessing the desired qualification laid down for the technician pathological, technician radiography and grade C ಅಂತಂದರೆ ಯಾರು ಆರ್ಮಿಯಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ ಅಂಥವ್ರುಗಳನ್ನು ಆದ್ಯತೆ ಮೇರೆಗೆ ತೆಗೆದುಕೊಳ್ಳಲಾಗುವುದೇನೋ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. The candidate claiming post-qualification work experience have to submit the following additional documents at the time of verification: scrutiny of original documents, salary slip, income tax return for a relevant year ಅಥವಾ Form 16. Post earmarked for a PWD category ಅದರ ಬಗ್ಗೆ ಹೇಳಿದ್ದಾರೆ. ಅಂದರೆ ಸ್ಟಾಫ್ ನರ್ಸ್ ಟ್ರೈನಿ ಫಿಸಿಕಲ್ ರಿಕ್ವೈರ್ಮೆಂಟ್ ಫಾರ್ ದ ರಿಲಿವೆಂಟ್ ಪೋಸ್ಟ್. ಎಸ್, ಅದರಲ್ಲಿ HSLV, OL, LC, DW, AAV, SLD, MD ಇನ್ವಾಲ್ವಿಂಗ್ A to C ಅಬೌವ್ ಅಂತಂದರೆ ಒಂದು ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಯಾರು ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ನಾನು ಇದನ್ನು ನೋಡಲ್ಲ. ನೆಕ್ಸ್ಟ್ ನೋಟ್ ಆಫ್ HEMM ಆಪ್ರೇಟರ್, ಅದೇ HEMದವರಿಗೆ ಅಥವಾ ಜೂನಿಯರ್ ಟೆಕ್ನಿಷಿಯನ್ ECG ಟ್ರೈನಿಂಗ್ ಪೋಸ್ಟ್ ಫಾಲ್ ಇನ್ ಟು ದ ಐಡೆಂಟಿಫೈಡ್ ಲಿಸ್ಟ್ ಆಫ್ ದ ಪೋಸ್ಟ್ ಫಾರ್ PWBD ಕ್ಯಾಂಡಿಡೇಟ್ಸ್ ಆ್ಯಸ್ ಪರ್ ದ ಲಿಸ್ಟ್ ಆಫ್ ಪೋಸ್ಟ್ identified by the Coal India Limited under the Rights of Person with a Disability Act 2016 ಪ್ರಕಾರ ಮಾಡ್ತಾರೆ. ಫಿಸಿಕಲ್ ರಿಕ್ವೈರ್ಮೆಂಟ್ ಅಬ್ರಿವೇಷನ್ ಯೂಸ್ಡ್. ಏನು ಎಸ್ ಅಂದರೆ ಸಿಟ್ಟಿಂಗ್, ST ಸ್ಟ್ಯಾಂಡಿಂಗು, BN ಬೆಂಡಿಂಗ್, KC ನೀಲಿಂಗ್, ಆಮೇಲೆ ನೀಲಿಂಗ್ ಆ್ಯಂಡ್ ಕ್ರಾಚಿಂಗ್, MF ಅಂದರೆ ಮ್ಯಾನಿಪುಲೇಷನ್ ವಿತ್ ಅ ಫಿಂಗರ್ MF, RW ರೀಡಿಂಗ್ ಆ್ಯಂಡ್ ರೈಟಿಂಗ್, SE ಸೀಯಿಂಗ್, H ಹಿಯರಿಂಗ್, C ಅಂದರೆ ಕಮ್ಯುನಿಕೇಷನ್, W ಅಂದರೆ ವಾಕಿಂಗ್, P ಪುಲ್ಲಿಂಗ್ ಆ್ಯಂಡ್ ಪುಷ್ಷಿಂಗ್, L ಅಂದರೆ ಲಿಫ್ಟಿಂಗ್. ಇಷ್ಟೆಲ್ಲ ಈ ಒಂದು ಕ್ಯಾಟಗರೈಸೇಷನಲ್ಲಿ ಫುಲ್ ಫಾರ್ಮನ್ನು ಕೊಟ್ಟಿದ್ದಾರೆ. ಕ್ಯಾಟಗರಿ ಅಬ್ರಿವೇಷನ್ ಯೂಸ್ಡ್: HH ಹಾರ್ಡ್ ಆಫ್ ಹಿಯರಿಂಗ್, OA 1 ಆರ್ಮ್, OL 1 ಲೆಗ್, BL ಬೋತ್, ಲೆಗ್, LC ಲೆಪ್ರೊಸಿ, ಕರ್ಡ್, DW ಡ್ರಾಫ್ಟ್ಸ್ಮನ್, AAV acid attack victims, SLD specific learning disability, MD multiple disabilities, LV low vision, D deaf, ASD-M autism spectrum disorder, M mild, MOD moderator. The above posts fall into the identified list of the post for a PWBD candidate as per the list of the post identified by Coal India Limited. ಸೊ ಸ್ಕೇಲ್ ಆಫ್ ಪೇಮೆಂಟ್ ಏನಿರುತ್ತೆ ಬನ್ನಿ ನೋಡೋಣ. ಇವಾಗ ಸ್ಟಾಫ್ ನರ್ಸ್ ತೊಗೊಂಡಿದ್ದಾಗ ಏನು ಬರುತ್ತೆ ಅಂತಂದರೆ ಗ್ರೂಪ್ C, T ಆ್ಯಂಡ್ S ಗ್ರೂಪ್ C ಅಂತ ಇದ್ದಾರೆ. ಫಾರ್ಮಸಿಸ್ಟ್ ಕೂಡ ಗ್ರೂಪ್ C ಇದೆ. ಆಮೇಲೆ ಟೆಕ್ನಿಷಿಯನ್ ಪ್ಯಾಥಾಲಜಿಕಲ್ ಟ್ರೈನಿ, ಆಮೇಲೆ ಟೆಕ್ನಿಷಿಯನ್ ರೇಡಿಯೋಗ್ರಾಫರ್, ಇವರುಗಳೆಲ್ಲ ಒಂದೇ ಇದರಲ್ಲಿ ಕೊಟ್ಟಿದ್ದಾರೆ. ಮಂತ್ಲಿ ರೇಟೆಡ್ ಬೇಸಿಕ್ ಪೇ ಆಫ್ 47,330 rupees ಪರ್ ಮಂತ್. 1 year ಇರುತ್ತೆ. ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಟೇಷನ್ ಆಫ್ 1 year ಟ್ರೈನಿಂಗ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರೆಗ್ಯುಲರೈಸ್ಡ್ ಪ್ಲೇಸ್ಡ್ ಇನ್ ದೇರ್ ರೆಸ್ಪೆಕ್ಟಿವ್ ಕ್ಯಾಡರ್ ಇನ್ T ಆ್ಯಂಡ್ S ಗ್ರೇಡ್ C ಅಂತಂದರೆ ಫಸ್ಟ್ ಟ್ರೈನಿ ತೊಗೋತಾರೆ. ಸಕ್ಸಸ್ಫುಲಿ 1 year ಕಂಪ್ಲೀಟ್ ಆದಮೇಲೆ ಅವರಿಗೆ ರೆಗ್ಯುಲರೈಸ್ ಆಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ ಪೇ ಬಂದು 47,330 ಇದೆ. ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ ಸ್ನೇಹಿತರೆ. ಯಾರು ಹೊಸದಾಗಿ ಕರಿಯರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರುಗಳಿಗೆ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುವಂಥ ಒಂದು ಜಾಬ್ ಇದೆ ಸ್ನೇಹಿತರೆ. ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರುಗಳನ್ನು ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ದಿ ಮೇ ಗೆಟ್ ಗುಡ್ ಅಪಾರ್ಚುನಿಟಿ. ಆಮೇಲೆ 43,000 ಜೂನಿಯರ್ ECG ಟೆಕ್ನಿಷಿಯನ್ಗೆ, ಟೆಕ್ನಿಷಿಯನ್ ರಿಫ್ರ್ಯಾಕ್ಷನಿಸ್ಟ್, ಆಮೇಲೆ ಟೆಕ್ನಿಷಿಯನ್ ಡೆಂಟಲ್ ಅವರಿಗೆ 43,775 rupees ಪರ್ ಮಂತ್ ಆ್ಯಸ್ ಎ ಬೇಸಿಕ್ ಕೊಡ್ತಾ ಇದ್ದಾರೆ. ಆಮೇಲೆ ಓವರ್ಸೀಸ್ ಸಿವಿಲ್ ಇವರಿಗೆ 47,000 ಇದೆ ಸ್ನೇಹಿತರೆ. ಸೊ ಬೈ ಡಿಫಾಲ್ಟಾಗಿ ನಾವು ನೋಡಿದಾಗ ಇವಾಗ 7th ಪೇ ಇದೆ, 8th ಪೇ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತೆಲ್ಲ ನಾಳೆ 8th ಪೇ ಆಗುತ್ತೆ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಆಫ್ಟರ್ ದ್ಯಾಟ್ ನಮಗೆ ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಬರುತ್ತೆ. ಸೊ ದ್ಯಾಟ್ ವೆನೆವರ್ ದ ಪೇ ಹೈಕ್ ಆರ್ ಪೇ ಚೇಂಜ್ಡ್, ಸೊ ಆಬ್ವಿಯಸ್ಲಿ ಇದು ಕೂಡ ಚೇಂಜಸ್ ಆಗುತ್ತವೆ ಸ್ನೇಹಿತರೆ. ಬಿಸೈಡ್ ಬೇಸಿಕ್ ಪೇ ಆದ ನಂತರ ಏನು ಕೊಡ್ತಾ ಇದ್ದಾರೆ ಅಂದರೆ ಪೋಸ್ಟ್ ಕ್ಯಾರೀಸ್ ಅಥರ್ ಅಲೌನ್ಸಸ್ ಸಚ್ ಆಸ್ DA, ಡಿಯರ್ನೆಸ್ ಅಲೌನ್ಸ್, ಅಟೆಂಡೆನ್ಸ್ ಬೋನಸ್,
special allowances and transport subsidy, medical facility, etc. As per the company rules, National Coal Wage Agreement 11 ಅಂತ ಕೊಡ್ತಾ ಇದ್ದಾರೆ. ಏಜ್ ಲಿಮಿಟ್ ಯಾರ್ಯಾರಿಗೆ ಏನೇನು ಏಜ್ ಲಿಮಿಟ್ ಇದೆ ಅಂತಂದರೆ, ಅನ್ರಿಸರ್ವ್ಡ್ ಅಥವಾ ಎಕನಾಮಿಕಲ್ ವೀಕರ್ ಸೆಕ್ಷನ್ ನೋ ರಿಲ್ಯಾಕ್ಸೇಷನ್, ಯಾವ ಕ್ರೈಟೀರಿಯಾ ಏನಿರುತ್ತೆ ಅದು ಫಾಲೋ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಕಟ್ ಆಫ್ ಬಂದು 1/5/2026. ಆಮೇಲೆ SC/ST ಇದ್ದವರಿಗೆ ಫಾರ್ ಎಕ್ಸಾಂಪಲ್ 30 ಇಯರ್ಸ್ ಇದೆ ಅಂತಂದರೆ 35 ಇಯರ್ ಮಟ್ಟ ಅವರು ಅಪ್ಲೈ ಮಾಡ್ಬೋದು. OBC NCL ನಾನ್ ಕ್ರಿಮಿ ಲೇಯರ್ ಸೆಂಟ್ರಲ್ ಲಿಸ್ಟಲ್ಲಿ 3 ಇಯರ್ಸ್ ಅಂದರೆ ಏನು ಅವ್ರದ್ದು ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಏಜ್ ಇರುತ್ತೆ ಅದರಲ್ಲಿ +3. ಆಮೇಲೆ ಅನ್ರಿಸರ್ವ್ಡ್ ಸ್ಪೆಷಲಿ ಏಬಲ್ಡ್ ಇದ್ದಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ 30 ಇಯರ್ಸ್ ಇದೆ ಅಂದರೆ +10 40 ಇಯರ್ಸ್ ಮಟ್ಟ ಅವರು ಅಪ್ಲೈ ಮಾಡಬಹುದು. ಆಮೇಲೆ OBC PWBDಯಲ್ಲಿ ನಾನ್ ಕ್ರಿಮಿ ಲೇಯರ್ ಸೆಂಟ್ರಲ್ ಲಿಸ್ಟಲ್ಲಿ 13 ಇಯರ್ಸು, SC/ST PWD/BDಯಲ್ಲಿ 15 ಇಯರ್ಸ್ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಏನಿರುತ್ತೆ ನೋಡೋಣ. ಆ್ಯಕ್ಚುಯಲ್ ಪೀರಿಯಡ್ ಆಫ್ ಸರ್ವಿಸ್ ರೆಂಡರ್ಡ್ ಇನ್ ಅ ಡಿಫೆನ್ಸ್ ಸರ್ವಿಸ್ +3 ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ದಿ ಶೆಡ್ಯೂಲ್ಡ್ ಟ್ರೈಬ್ ಆ್ಯಂಡ್ ಅಥರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹೂ ಆರ್ ಆಲ್ಸೋ ಕವರ್ಡ್ ಅಂಡರ್ ದ ಕ್ಯಾಟಗರಿ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ವಿಲ್ ಬಿ eligible for grant of cumulative age relaxation under both the categories subject to the condition that her actual age should not exceed beyond 50 ಆಗಬಾರ್ದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು ಸಹ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋ ಅಪ್ಪರ್ ಏಜ್ ಲಿಮಿಟ್ ಫಾರ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್, ಯಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲ. ರಿಸರ್ವೇಷನ್ ಆ್ಯಸ್ ಪರ್ ದಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ತದನಂತರ ಎಲ್ಲ ಪ್ರತಿಯೊಂದು ಈ ಒಂದು PDF ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ, ವೆಬ್ಸೈಟಲ್ಲಿ ನೀವು ಹೋಗಿದ್ದಾಗ ಇನ್ ಡೀಟೇಲಾಗಿ ನೋಡಿಕೊಂಡು ಇನ್ನೂ ಟೈಮ್ ಇದೆ 10 ಡೇಸ್ ನೀವು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀ ಯಾರ್ಯಾರಿಗೆ ಏನೇನಿದೆ ಅಂದರೆ ಅನ್ರಿಸರ್ವ್ಡ್ OBC ನಾನ್ ಕ್ರಿಮಿ ಲೇಯರ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ದವರಿಗೆ 1000 ರೂಪೀಸ್ ಪ್ಲಸ್ ಅಪ್ಲಿಕೇಬಲ್ GST ಅಂದರೆ 1180 ರೂಪೀಸ್, ಟೋಟಲಿಂಗ್ ರೂಪೀಸ್ 1180 ಓನ್ಲಿ ಇದೆ. SC/ST ESM PWBD ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಈ ಒಂದು ಫೀ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ವಿಥೌಟ್ ದ ಪ್ರಿಸ್ಕ್ರೈಬ್ಡ್ ಫೀ ವಿಲ್ ನಾಟ್ ಬಿ ಎಂಟರ್ಟೈನ್ಡ್ ಇನ್ ಸಮಿರ್ಲಿ ರಿಜೆಕ್ಟೆಡ್. ಯಾರಿಗೆ ಲಾಗು ಆಗುತ್ತೆ ಅವರು ಕಂಪಲ್ಸರಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಫೀ ಒನ್ಸ್ ಪೇಡ್ ಶಾಲ್ ನೀದರ್ ಬಿ ರೀಫಂಡೆಡ್ ನಾರ್ ಬಿ ಅಡ್ಜಸ್ಟೆಡ್ ಅಂಡರ್ ಎನಿ ಸರ್ಕಮ್ಟೆನ್ಸಸ್ ಅಂತಂದರೆ ಫೀ ರಿಟರ್ನ್ ಬರೋಲ್ಲ ಅನ್ನುವಂಥದ್ದು. ಎನಿ ಟ್ಯಾಕ್ಸ್ ಆರ್ ಬ್ಯಾಂಕ್ ಚಾರ್ಜಸ್ ಅಥರ್ ದೆನ್ ಅಪ್ಲಿಕೇಶನ್ ಫೀ ವಿಲ್ ಬಿ ಬಾಂಡ್ ಬೈ ಕ್ಯಾಂಡಿಡೇಟ್. ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇದ್ದರೆ ನಾವು ಪೇ ಮಾಡಬೇಕಾಗುತ್ತೆ. ಜಸ್ಟ್ ಲೈಕ್ 180 ರೂಪೀಸ್ GST ಕಟ್ತಾ ಇದ್ದೀವಿ, ಮತ್ತೇನಾದರೂ ಇದ್ದರೆ ನಾವು ಕಟ್ಟಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ವಿಲ್ ಬಿ ಪೇಡ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ದೇರ್ ವಿಲ್ ಬಿ ನೋ ಅಥರ್ ಮೋಡ್ ಫಾರ್ ಅ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ. NCL ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಇನ್ ಕೇಸ್ ಎ ಕ್ಯಾಂಡಿಡೇಟ್ ಡಿಪಾಸಿಟ್ ದ ಫೀ ಇನ್ ಎನಿ ರಾಂಗ್ ಅಕೌಂಟ್. ಅದೇ ಆನ್ಲೈನ್ ಪೇಮೆಂಟ್ ಮೋಡೇ ಇರುತ್ತೆ, ಯಾರಿಗೂ ಕೈಯಲ್ಲಿ ಕೊಡುವುದು ಅವಶ್ಯಕತೆ ಇಲ್ಲ. ಆ್ಯಕ್ಷನ್ ಅಗೇನ್ಸ್ಟ್ ಕ್ಯಾಂಡಿಡೇಟ್ ಫೌಂಡ್ ಗಿಲ್ಟಿ ಆಫ್ ಮಿಸ್ಕಂಡಕ್ಟ್ ಅಂತಂದರೆ ಆ್ಯಕ್ಷನ್ ತೊಗೋತೀವಿ ಅಂತ ಇದ್ದಾರೆ. ಇದು ನಾರ್ಮಲ್ ಆಗಿರುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರಾಸೆಸ್ಸು ಯಾವ ರೀತಿ ಇದೆ ನೋಡೋಣ. ಪ್ಯಾರಾಮೆಡಿಕಲ್ ಸ್ಟಾಫ್ಗೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಸಪ್ರೇಟ್ಲಿ ಫಾರ್ ದ ಈಚ್ ಪೋಸ್ಟ್. ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವಿಲ್ ಬಿ ಆಫ್ 100 ಮಾರ್ಕ್ಸ್ ಫಾರ್ 90 ಮಿನಿಟ್ಸ್. 90 ಮಿನಿಟ್ಸಲ್ಲಿ 100 ಮಾರ್ಕ್ಸ್ ಈ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. Section A and Section B. Section A will consist of technical knowledge and discipline related with 70 multiple choice question MCQs. Section B will consist of general knowledge, general awareness, reasoning, verbal, mental ability, quantitative aptitude with 30 marks, multiple choice question MCQs. Each question will carry 1 mark and there is no penalty for wrong answer. No marks will be awarded for unattempted questions. The question paper shall be bilingual, that is English and Hindi only. However, in case of any error, ambiguity in Hindi version, the English version of the question shall be valid and final. Indicative symbol for the computer based test are attached annexure A, B, C. ಟೆಸ್ಟ್ ಸಿಟೀಸ್ ಎಲ್ಲೆಲ್ಲಿ ಟೆಸ್ಟ್ ತೊಗೋತಾರೆ ಅನ್ನುವಂಥದ್ದು
Computer based test will be held. A test cities mentioned in the online application form. Candidate may opt test cities. ನಿಮಗೆ ನಿಯರ್ ಬೈ ಯಾವ್ಯಾವ ಟೆಸ್ಟ್ ಸಿಟೀಸ್ ಇರ್ತವೆ ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಆಲ್ ನೋಟಿಫೈ ಪೋಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇರುತ್ತೆ. ಕ್ಯಾಟಗರಿ ಕ್ಯಾಂಡಿಡೇಟ್ ಮಿನಿಮಮ್ ಕಟ್ ಆಫ್ 50. ಆಮೇಲೆ SC ST ESM OBC NCL ಆಮೇಲೆ PW BDಗೆ 40 ಮಾರ್ಕ್ಸ್ ಇರುತ್ತೆ. ಫಾರ್ ಆಲ್ HEM ಫಾರ್ ಆಲ್ ಪ್ಯಾರಾಮೆಡಿಕಲ್ ಪೋಸ್ಟ್ ಅದರ್ ದೆನ್ ಜೂನಿಯರ್ ಟೆಕ್ನಿಷಿಯನ್ ECG ಟ್ರೈನಿ. Group D, in case where more than one candidate secure equal marks in one computer based test conduct for the post, tie will be resolved by applying for the following methods once after another. The candidate with higher score in section A will be preferred. Date of birth with older candidate will be preferred. Alphabetic. Okay, that's not a problem. ಸೊ ದಯವಿಟ್ಟು ಅಪ್ಲೈ ಮಾಡಿ, ನಿಮಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ. ಅಪ್ಲೈ ಮಾಡಿ, ಪಾಸ್ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಇದರ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಇದು ಡೀಟೇಲಾಗಿ ನೋಡಲಿಕ್ಕೆ ನಾನು ಹೋಗಲ್ಲ. ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ಇದು. NCL ಹೌ ಟು ಅಪ್ಲೈ ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ನೋಡಿದರೆ ಹೌ ಟು ಅಪ್ಲೈ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಲಾಗಿನ್ ಇನ್ ಟು ಅಫಿಷಿಯಲ್ ವೆಬ್ಸೈಟ್ ಆಫ್ NCL ಬೈ ಯೂಸಿಂಗ್ URL www.nclcil.in in career recruitment employment notice advertisement for the direct recruitment of a different post of HEMM operator trainee paramedical staff and observer civil. ಅಪ್ಲೈ ಆನ್ಲೈನ್ ಅಲ್ಲಿ ನೋಡಿದಾಗ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ. 1000 ರೂಪೀಸ್ ಯಾರು ಜನರಲ್ ಕ್ಯಾಂಡಿಡೇಟ್ ಇದ್ದಾರೆ ಅಥವಾ OBC ಇದ್ದಾರೆ ಕಟ್ಕೊಂಡು ಅಪ್ಲೈ ಮಾಡ್ಬೋದು. SC ST ಸ್ಪೆಷಲಿ ಏಬಲ್ಡ್ ಇದ್ದವರಿಗೆ ನಿಲ್ಲಿರುತ್ತೆ. ಆಮೇಲೆ ಯಾರು ಗೌರ್ಮೆಂಟ್ ಎಂಪ್ಲಾಯಿ ಆಲ್ರೆಡಿ ಇದ್ದಾರೆ NCL ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರಿಗೆ ಕೂಡ ನಿಲ್ಲಿರುತ್ತೆ. ವಿತ್ GST of 180 ರೂಪೀಸ್. ನೇಮ್ ಆಫ್ ದ ಪೋಸ್ಟ್ ಆಲ್ ಪೋಸ್ಟ್ ಆಫ್ HEM ಆಪ್ರೇಟರ್ ಟ್ರೈನ್. ಡಾಕ್ಯುಮೆಂಟ್ ಟು ಬಿ ಅಪ್ಲೋಡ್. ಏನೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಲ್ರೆಡಿ. ಮ್ಯಾಟ್ರಿಕ್ಯುಲೇಷನ್ ಹೈಸ್ಕೂಲ್ ಈಕ್ವಲೆಂಟ್ ಪಾಸ್ಟ್. ಓಕೆ, ಇದು HEM. ಸ್ಟಾಫ್ ನರ್ಸ್ಗೆ 10+2 ರೆಕಗ್ನೈಸ್ ಬ್ಯಾಚುಲರ್ ಆಫ್ ನರ್ಸಿಂಗ್ BSc ನರ್ಸಿಂಗ್, ರೆಕಗ್ನೈಸ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಫ್ರಮ್ ರೆಕಗ್ನೈಸ್ ಇನ್ಸ್ಟಿಟ್ಯೂಟ್ ಅಪ್ರೂವ್ಡ್ ಬೈ ಗೌರ್ಮೆಂಟ್, ವ್ಯಾಲಿಡ್ ರಿಜಿಸ್ಟ್ರೇಷನ್ ಫ್ರಮ್ ಎನಿ ಸ್ಟೇಟ್ ಕೌನ್ಸಿಲ್. ತದನಂತರ ಫಾರ್ಮಸಿಸ್ಟ್ಗೆ ಅದೇ ರೀತಿ ನಾವು ಜಸ್ಟ್ ಅಪ್ಲೋಡ್ ನಾವು ಈಗ ಜಸ್ಟ್ ಡಿಸ್ಕಸ್ ಮಾಡಿವಲ್ಲ ಅವೆಲ್ಲ ಇರ್ತವೆ ಸ್ನೇಹಿತರೆ. ಸೊ NCL ಡಿಸಿಷನ್ ಫೈನಲ್ ಅಂತ ಇದ್ದಾರೆ. ಮತ್ತು ಇದು ರೋಡ್ ಸೈನ್ ಸಿಗ್ನಲ್ ಮ್ಯಾಂಡೇಟ್ರಿ ಕಾಷನರಿ ಇನ್ಫಾರ್ಮೇಷನರಿ ಸೈನ್ಸ್, ಟ್ರಾಫಿಕ್ ರೂಲ್ಸ್, ಓವರ್ಟೇಕಿಂಗ್, ಪಾರ್ಕಿಂಗ್, ಸ್ಟಾಪಿಂಗ್, ಯೂಸ್. CBT will be common paper for all operator post. The syllabus is as follows. ಸೊ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ಲೀಸ್ ಗೋ ಥ್ರೂ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಏನಾದರೂ ಡಿಸ್ಪ್ಯೂಟ್ ಇದ್ದರೆ ಇಂಗ್ಲೀಷ್ ವಿಲ್ ಬಿ ಫೈನಲೈಸ್ಡ್ ಇನ್ ಇಂಗ್ಲೀಷ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಇದರ ಸದುಪಯೋಗ ಪಡೆದುಕೊಳ್ಳಿ.